ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೊಂಬೆ ನಗರಿ ಚನ್ನಪಟ್ಟಣದ ಪಟ್ಟ ಯಾರಿಗೆ? ಚನ್ನಪಟ್ಟಣ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಹಳ ಕುತೂಹಲ ಮೂಡಿಸ್ತಾ ಇರತಕ್ಕಂಥ ಕ್ಷೇತ್ರ. ಕಾರಣ ಅಷ್ಟೇ, ಒಂದು ಕಡೆ DCM ಪ್ರತಿಷ್ಠೆ ಅಡಗಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಪ್ರತಿಷ್ಠೆ ಅಡಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಹಿಂದಿನ ಚುನಾವಣೆ ಸೋತಿರತಕ್ಕಂತಹ ಯೋಗೇಶ್ವರ್ ಅವರ ಪ್ರತಿಷ್ಠೆ ಒಂದು ಕಡೆ ಇದ್ದರೆ, ಈ ಕಡೆ ಮೈತ್ರಿ ಪಕ್ಷಗಳಿಗೂ ಕೂಡ ಚನ್ನಪಟ್ಟಣ ಅಷ್ಟೇ ಕ್ರೂಷಿಯಲ್ ಆಗಿರತಕ್ಕಂಥ ಒಂದು ಕ್ಷೇತ್ರ. ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ನಾವು ಮಾತನಾಡೋದಾದರೆ, ಅವರ ಮಗನನ್ನ ಮಂಡ್ಯದಲ್ಲೂ ನಿಲ್ಲಿಸಿದ್ರು, ಅಲ್ಲೂ ಸೋತಾಗಿತ್ತು ಲೋಕಸಭಾ ಎಲೆಕ್ಷನ್ನಲ್ಲಿ ಸುಮಲತಾ ಅವರ ವಿರುದ್ಧವಾಗಿ. ಈ ಕಡೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲೂ ನಿಲ್ಲಿಸಿದ್ರು, ಅಲ್ಲೂ ಕೂಡ ಇದೇ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಈಗ ಚನ್ನಪಟ್ಟಣದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹಾಗಾಗಿ ಚನ್ನಪಟ್ಟಣದ ಪಟ್ಟ ಯಾರಿಗೆ? ಇಲ್ಲಿ ಇಬ್ಬರ ನಡುವೆ ಕೂಡ ಒಂದು ರಮಾರುಮಿ ಕದನ ಅಂತ ಹೇಳಬಹುದು. ಈ ಒಂದು ವಿಚಾರದಲ್ಲಿ ಅಂತಹ ಜಿದ್ದಿನ ಸ್ಪರ್ಧೆ ಇದೆ. ಯೋಗೇಶ್ವರ್ ಅವರು ಹುಟ್ಟಿ ಬೆಳೆದಿರೋದೇ ಚನ್ನಪಟ್ಟಣದಲ್ಲಿ, ಗೆದ್ದಿದ್ದಾರೆ, ಸೋತಿದ್ದಾರೆ, ಯಾವುದೇ ಚಿಹ್ನೆ ತಗೊಂಡು ನಿಂತಾಗಲೂ ಕೂಡ ಗೆದ್ದುಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಸೋತಿದ್ದಾರೆ. ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೇಶ್ವರ್ ವರ್ಸಸ್ NDA ಅಥವಾ ಮೈತ್ರಿ ಅಭ್ಯರ್ಥಿ ನಿಖಿಲ್ ನಡುವೆ ಒಂದು ಹೈ ವೋಲ್ಟೇಜ್ ಕದನ ಇದೆ. ಕ್ಷೇತ್ರದಲ್ಲಿ ಗೆಲುವಿನ ವಿಶ್ವಾಸದಲ್ಲಿರೋದು ಯಾರು? ಈ ಜಿದ್ದಿನ ಕ್ಷೇತ್ರದಲ್ಲಿ ಸಮೀಕ್ಷೆ ಭವಿಷ್ಯನೇ ಸುಳ್ಳಾಗ್ಬಿಡುತ್ತಾ? ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಖಾನ್ ಅವರ ಕಾಲಾ ಕುಮಾರಸ್ವಾಮಿ ಅಥವಾ ಕರಿಯಾ ಕುಮಾರಸ್ವಾಮಿ ಅನ್ನೋ ಹೇಳಿಕೆನೆ ಮುಳುವಾಗ್ಬಿಡುತ್ತಾ? ಅಥವಾ ಇದೆಲ್ಲವನ್ನು ಬಿಟ್ಟುಬಿಟ್ಟು ಸೈನಿಕ, ನಮ್ಮ ಹುಡುಗ, ಈ ನೆಲದ ಹುಡುಗ, ಅನೇಕ ವರ್ಷಗಳಿಂದ ನಮ್ಮ ಜೊತೆಲಿ ಇದ್ದಾನೆ, ಇವನನ್ನು ಗೆಲ್ಸೋಣಪ್ಪ ಅಂತ ಹೇಳಿ ಆ ಊರಿನ ಹಿರಿಯರು, ಜನಗಳು ಡಿಸೈಡ್ ಮಾಡಿದ್ದಾರಾ? ಹಾಗಾಗಿ ಬೊಂಬೆ ನಗರಿಯ ಜನ ಇದೇ ಯೋಗೇಶ್ವರ್ ಅವರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರಾ? ನಿಖಿಲ್ ಮತ್ತು ಯೋಗೇಶ್ವರ್ ಜೊತೆ 8 ಪಕ್ಷಗಳ ಅಭ್ಯರ್ಥಿಗಳು ಹಾಗೂ 21 ಪಕ್ಷೇತರರು ಸಹ ಈ ಒಂದು ಅಖಾಡದಲ್ಲಿದ್ದಾರೆ. ತುಂಬಾ ಕುತೂಹಲ ಮೂಡಿಸ್ತಾ ಇದೆ ಚನ್ನಪಟ್ಟಣದ ಫಲಿತಾಂಶ. ಇದಲ್ಲದೆ ಕೋಟಿಗಟ್ಟಲೆ ಬೆಟ್ಟಿಂಗ್ ನಡೆದಿದೆ ಅಂತ ಮಾಹಿತಿ ಇದೆ. ಕೋಟಿಗಟ್ಟಲೆ ಹಣವನ್ನ ಬೆಟ್ಟಿಂಗ್ನಲ್ಲಿ ಸುರಿದು ಬಿಟ್ಟಿದ್ದಾರೆ. ಯೋಗೇಶ್ವರರೇ ಗೆಲ್ಲೋದು ಅಂತ ಒಬ್ರು, ಇಲ್ಲ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದು ಅಂತ ಇನ್ನೊಂದಷ್ಟು ಜನ. ಅವರ ಬಳಿಯಲ್ಲಿ ಅವರ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಬೆಟ್ಟಿಂಗ್ ಸುರಿದು ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೇನೆ ಈ ಬೆಟ್ಟಿಂಗ್ ದಿಕ್ಕು ತಪ್ಪಿಸ್ಬೇಕು, ಬೆಟ್ಟಿಂಗ್ ಕಟ್ಟುವುದನ್ನು ಕಡಿಮೆ ಮಾಡಿಸ್ಬೇಕು ಅನ್ನೋ ಕಾರಣದಿಂದಾನೆ ಯೋಗೇಶ್ವರ್ ಬಹಳ ಡಲ್ ಆಗಿದ್ದಂತೆ. ಇಲ್ಲಪ್ಪ, ಹೇಳಕ್ಕಾಗಲ್ಲ ಈಗಲೇ ಏನು ಕೆಲವು ಮತಗಳಂತರದಿಂದ ಗೆಲ್ಲಬಹುದು, ಈ ಥರದ್ದು ಮಾತಾಡ್ತಾ ಇರೋದು. ಈ ಅವ್ರ ಕಡೆ ಕಾರ್ಯಕರ್ತರು ಯಥೇಚ್ಛವಾಗಿ ಯಾರೋ ಟ್ರ್ಯಾಕ್ಟರ್ ಕಟ್ಟಿಬಿಡ್ತಾರೆ, ಯಾರೋ ಮನೆ ಕಟ್ಟಿಬಿಡ್ತಾರೆ, ಬಾಜಿಗೆ ಇದ್ಬೋದು ಸಾಕಿದಂಥ ಕುರಿಗಳನ್ನು ಕಟ್ಟಿಬಿಡ್ತಾರೆ, 5 ಲಕ್ಷ ಹಣ ಕಟ್ಟಿಬಿಡ್ತಾರೆ, ವಾಚು, ಉಂಗುರ, ದುಡ್ಡು ಏನು ಬೇಕಾದರೂ ಕಟ್ಟಬಹುದಲ್ವಾ? ಇದನ್ನು ತಪ್ಪಿಸೋ ಸಲುವಾಗಿ ಆ ಥರ ಹೇಳಿದ್ರು ಅಂತ. ಒಂದು ಅಂದಾಜು ಪ್ರಕಾರ 100 ಕೋಟಿಯ ಮೇಲೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ ನಡೆದಿದೆ ಅಂತ ಹೇಳ್ತಾರೆ. ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರ ಎದೆಬಡಿತ ಈ ಕಾರಣಕ್ಕೂ ಕೂಡ ಜೋರಾಗಿರಬಹುದು. ಇನ್ನು ಇನ್ನೊಂದು ಕಡೆ ಚನ್ನಪಟ್ಟಣದಲ್ಲಿ ಈ ಜನಾಭಿಮತ ಏನಿರಬಹುದು ಅಂತ ನೋಡಿದ್ರೆ, ಕಾಂಗ್ರೆಸ್ ಗ್ಯಾರಂಟಿಯಾಗಿ ಗೆಲ್ಲುತ್ತಾ ಇಲ್ಲಿ, ಅಥವಾ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬಿಡ್ತಾರಾ? ಇಂಥ ಒಂದು ಚರ್ಚೆ ಕೂಡ ಇಲ್ಲಿ ಜೋರಾಗಿದೆ. ತಮ್ಮ ಅಭ್ಯರ್ಥಿಗೆ ಗೆಲುವು ಖಚಿತ ಅಂತ ಹೇಳಿ ಕಾರ್ಯಕರ್ತರು ಒಂದು ಕಡೆ ಮಾತಾಡ್ತಾ ಇದ್ದಾರೆ. ತಮ್ಮದೇ ಆಗಿರತಕ್ಕಂತಹ ಜಾತಿವಾರು ಮತಗಳ ಲೆಕ್ಕಾಚಾರವನ್ನು ಕೂಡ ಇಟ್ಕೊಂಡಿದ್ದಾರೆ. ಅದರ ವಿಶ್ವಾಸ ಕೂಡ ಇವರಿಗಿದೆ. ಪಕ್ಷಾತೀತವಾಗಿ ಮತದಾರರು ಇದೇ ಫಲಿತಾಂಶಕ್ಕೆ ಸಂಬಂಧಪಟ್ಟ ಚೆಕ್ ಮಾಡ್ಕೊಂಡ್ರೆ ನಾವು ತಮ್ಮದೇ ಅಭ್ಯರ್ಥಿ ಗೆಲ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಇಲ್ಲಿ ಜಾತಿವಾರು ಮತದ ಲೆಕ್ಕಾಚಾರದ ಮೇಲೆ ಕೂಡ ದೊಡ್ಡ ಒಂದು ವಿಶ್ವಾಸ ಕೂಡ ಈ ಜನಗಳಿಗೆ ಇದೆ. ಹೇಗೆ ಅಂತ ನೋಡಿದ್ರೆ, ಒಂದೊಂದು ಜಾತಿ, ಈಗ ಒಕ್ಕಲಿಗರೆಷ್ಟಿದ್ದಾರೆ, ಕುರುಬರೆಷ್ಟಿದ್ದಾರೆ, ಅಲ್ಪಸಂಖ್ಯಾತರೆಷ್ಟಿದ್ದಾರೆ, ಗೌಡ್ರೆಷ್ಟಿದ್ದಾರೆ, ಈ ರೀತಿಯಲ್ಲಿ ಒಂದೆಲ್ಲ ಲೆಕ್ಕಾಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಎಲ್ಲ ಮತಗಳ ಆಧಾರದ ಮೇಲೆ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿನಿಂದ ಇವರು ಇಷ್ಟಿಷ್ಟು ಓಟ್ ಬರ್ತಾ ಇತ್ತು, ಈ ಬಾರಿ ಕುಮಾರಸ್ವಾಮಿ ಅವರು ನಿಂತಿಲ್ದಿರೋ ಕಾರಣದಿಂದಾಗಿ ಅವರ ಮಗ ನಿಂತಿರೋದ್ರಿಂದ ನಿಖಿಲ್ಗೆ ಬರುತ್ತಾ ಓಟು, ಬೇರೆಯವ್ರಿಗೆ ಬರುತ್ತಾ, ಈ ಒಂದು ವಿಚಾರ ಕೂಡ ಅವರೊಂದು ಲೆಕ್ಕಾಚಾರ ಮಾಡ್ಕೊಂಡಿರ್ತಾರೆ. ಪಕ್ಷಾತೀತ ಮತದಾರರು ಈ ಫಲಿತಾಂಶದ ಬಗ್ಗೆ ಹೇಳೋದೇ ಬೇರೆ. ಆ ಪಕ್ಷದ ಕಾರ್ಯಕರ್ತರು ಅಲ್ಲ, ಈ ಪಕ್ಷದ ಕಾರ್ಯಕರ್ತರು ಅಲ್ಲ, ಈ ಪಕ್ಷದ ಅಭಿಮಾನಿ ಕೂಡ ಅಲ್ಲ. ಆಯಾ ಕಾಲಘಟ್ಟಕ್ಕೆ ಸನ್ನಿವೇಶವನ್ನು, ಸಂದರ್ಭವನ್ನು ಆಧರಿಸಿ ಯಾರೆಲ್ಲ ವೋಟ್ ಮಾಡ್ತಾ ಇರ್ತಾರಲ್ಲ, ಅವರು ಯಾರು ಒಳ್ಳೆಯವರು ಅನಿಸ್ತಾರೆ, ಯಾರು ಕೆಲಸ ಮಾಡ್ತಾರೆ ಅನಿಸ್ತಾರೆ, ಅಥವಾ ಅವತ್ತಿನ ವಿಷಯಗಳ ಆಧಾರದ ಮೇಲೆ ಯಾರು ಈ ಫೆನ್ಸ್ ಸಿಟರ್ಸ್ ಅಂತ ಕರೀತಾರೆ, ಇವರಿಗೆ ಗೋಡೆ ಮೇಲೆ ಇರ್ತಕ್ಕಂಥ ಮತದಾರರು. ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ರಿಸಲ್ಟನ್ನು ಡಿಸೈಡ್ ಮಾಡೋದು ಅವರೇ. ಅವ್ರು ಎಲ್ಲಿಯೂ ಬಾಯಿ ಬಿಡಲ್ಲ, ಯಾರ ಹತ್ರ ಕೂಡ ಮಾತಾಡಲ್ಲ. ಅವ್ರು ಏನಿದ್ರು ಕೂಡ EVM ಮುಂದೆ ಮಾತ್ರ ಅವರು ತೋರು ಬೆರಳಲ್ಲಿ ಒಂದು ಓಟ್ ಒತ್ತುಬಿಟ್ಟು ಬಂದುಬಿಟ್ಟಿರ್ತಾರೆ ಅಷ್ಟೇ. ಇನ್ನು ಕೆಲವರು ಇಲ್ಲ ನಿಖಿಲೇ ಗೆಲ್ತಾರೆ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ, ಅವರು ಡಿಸೈಡಿಂಗ್ ಫ್ಯಾಕ್ಟರ್ ಆಗಲ್ಲ. ಇಲ್ಲ ಯೋಗೇಶ್ವರರೇ ಗೆದ್ದು ಬಿಡೋದು, ಇಲ್ಲೂ ಕಿರ್ಚಾಡ್ತಾ ಇರ್ತಾರೆ, ಅವರು ಡಿಸೈಡಿಂಗ್ ಫ್ಯಾಕ್ಟರ್ ಆಗಲ್ಲ. ಯಾರ ಹತ್ರನೂ ಮಾತಾಡಲ್ವಲ್ಲ, ಮಗುಮ್ಮಾಗಿರ್ತಾರಲ್ಲ, ಅವರೇ ಡಿಸೈಡ್ ಮಾಡೋದು ಅಂತ ಹೇಳಿ. ಇನ್ನೊಂದು ಕಡೆ ಯಾರೇ ಗೆಲ್ಲಿ ನೋಡಿ, ಯಾರೇ ಗೆದ್ದರೂ ಕೂಡ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತಗಳ ಅಂತರ ಇದೆಯಲ್ಲ, ಗೆಲುವಿನ ಅಂತರ ಬಹಳ ಕಡಿಮೆ ಇರುತ್ತೆ ಅದು ಅಂತ. ತುಂಬ ದೊಡ್ಡ ಅಂತರದ ಗೆಲುವು ಯಾರಿಗೂ ಸಿಗ್ಲಿಕ್ಕಿಲ್ಲ.
ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೂಡ ಚನ್ನಪಟ್ಟಣ ಇದೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ 3ನೇ ಅಗ್ನಿ ಪರೀಕ್ಷೆ ಆಗುತ್ತೆ ಅವ್ರಿಗೆ. ನಿಖಿಲ್ಗೆ ಇದು ಥರ್ಡ್ ಒಂದು ಫೈಟು, ದೊಡ್ಡ ಫೈಟ್ ಇದು. 3ನೇ ಒಂದು ಅಗ್ನಿ ಪರೀಕ್ಷೆ ಆಗುತ್ತೆ. ಮಂಡ್ಯ ರಾಮನಗರ ಆದಮೇಲೆ ಚನ್ನಪಟ್ಟಣದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಟ್ಟಿದ್ದಾರೆ. ನಿಖಿಲ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದಾರೆ. ಹಿಂದೆಂದಿಗಿಂತ ಚನ್ನಪಟ್ಟಣದಲ್ಲಿ ಗೆಲ್ಲೇಬೇಕು ಅನ್ನೋ ಜಿದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜಾಸ್ತಿ ಇದೆ. ಮಂಡ್ಯ ಲೋಕಸಭೆ ಆಯಿತು, ರಾಮನಗರ ವಿಧಾನಸಭೆ ಆಯಿತು, 2 ಕಡೆಗಳಲ್ಲಿ ಸೋತಿದ್ರು. ಇದೀಗ ನಿಖಿಲ್ ಮತ್ತೊಮ್ಮೆ ಅದೃಷ್ಟವನ್ನು ಪರೀಕ್ಷೆಗೆ ಪಣಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಸತತ 2 ಸೋಲು ಕಂಡಿದ್ದಾರೆ. ಇದು ಹ್ಯಾಟ್ರಿಕ್ ಸೋಲಾಗುತ್ತಾ ಅಥವಾ ಚನ್ನಪಟ್ಟಣದ ಮತದಾರ ನಿಖಿಲ್ ಕುಮಾರಸ್ವಾಮಿ ಅವರ ಕೈ ಹಿಡಿತಾನ? ಇದು ಕೂಡ ಅಷ್ಟೇ ಒಂದು ವಿಚಾರ ಇದೆ. JDS ಕಾರ್ಯಕರ್ತರಿಗೆ ಇಲ್ಲ ನಿಖಿಲೇ ಗೆಲ್ಲೋದು ಅನ್ನೋ ಒಂದು ನಂಬಿಕೆಯಲ್ಲಿ ಆ ಕಾರ್ಯಕರ್ತರು ಒಂದು ಕಡೆ ಇದ್ದಾರೆ. ಇನ್ನೊಂದು ಕಡೆ ನೀವು ಚೆಕ್ ಮಾಡಿಕೊಂಡ್ರೆ ಅಭಿಮಾನಿಗಳು ಆಲ್ರೆಡಿ ನಾಮಫಲಕವನ್ನೇ ರೆಡಿ ಮಾಡಿಬಿಟ್ಟಿದ್ದಾರೆ. ನೂತನ ಶಾಸಕರ ಕಚೇರಿಗೆ ಆಲ್ರೆಡಿ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಶಾಸಕರು ಚನ್ನಪಟ್ಟಣ ನೋಡಿ ಹೊಸ ಬೋರ್ಡ್ ರೆಡಿ ಮಾಡಿಬಿಟ್ಟಿದ್ದಾರೆ. ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಶಾಸಕರು ಚನ್ನಪಟ್ಟಣ ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಇವರೇ ಗೆಲ್ಲೋದು ಅಂತ ಹೇಳಿ ಒಂಥರ ಅಷ್ಟು ಕನ್ಫರ್ಮ್ ಆಗಿ ಅಲ್ಲಿನ ಭಾಗದ JDS ಕಾರ್ಯಕರ್ತರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಥಿಂಕ್ ಮಾಡ್ತಾ ಇರ್ತಕ್ಕಂಥ ರೀತಿ ಇದು. ಅಭಿಮಾನಿಗಳು ಈ ಥರ ಒಂದು ಬೋರ್ಡ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಶಾಸಕರಾಗ್ತಾರಾ, ಚನ್ನಪಟ್ಟಣದ ನೂತನ ಶಾಸಕರಾಗಿ ವಿಧಾನಸಭೆಗೆ ಎಂಟ್ರಿ ಕೊಡ್ತಾರಾ ಇಲ್ಲಿ? ನಾಳೆ ಇಂಥ ಎಲ್ಲ ಕುತೂಹಲಗಳಿಗೂ ಕೂಡ ತೆರೆ ಬೀಳುವಂತಹ ಸಮಯ ನಾಳೆ ಇಷ್ಟೊತ್ತಿಗಾಗಲೇ ಎಲ್ಲರ ಹಣೆ ಬರಹಗಳು ಕೂಡ ಗೊತ್ತಾಗ್ಬಿಟ್ಟಿರುತ್ತೆ. ಒಂದು ಕಡೆ ಚನ್ನಪಟ್ಟಣದಲ್ಲಿ ಇದೇ ಸೈನಿಕ ಅಂತ ಬಂದಾಗ ಸೈನಿಕನ ಭವಿಷ್ಯ ಏನು? BJPಯಿಂದ ಕಾಂಗ್ರೆಸ್ ಸೇರ್ಕೊಂಡಿದ್ದು. ಯಾವಾಗ BJPಯಿಂದ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಯಿತು, ಈ ಯೋಗೇಶ್ವರ್ ಏನು ಮಾಡ್ತಾರೆ, ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ. ಅಲ್ಲಿ ನಂಗೆ ಟಿಕೆಟ್ ಕೊಡ್ತಾರೆ, ನಾನು ಸೇರ್ಕೋತೀನಿ ಅಂತ ಹೇಳಿ. ನಿಮಗೆ ಗೊತ್ತಿರಲಿ, ಇದಕ್ಕೆ ಕೇಂದ್ರದಿಂದನೂ ಕೂಡ ರಾಜ್ಯ BJP ನಾಯಕರು ಒಂದು ರೀತಿಯಲ್ಲಿ ಚೀಮಾರಿಗೆ ಒಳಗಾಗ್ತಾರೆ. ಒಂಥರ ಮಾತುಗಳನ್ನ ಕೇಳಬೇಕಾಗತ್ತೆ. ಯಾಕೆ ಯೋಗೇಶ್ವರ್ ಅಂತವ್ರನ್ನ ನೀವು ಯಾಕೆ ಬಿಟ್ಕೊಟ್ರಿ ಅಂತ ಹೇಳಿ. ಇದೇ ಮೈತ್ರಿ ಇದೆ, ಒಪ್ಪಂದ ಇದೆ, ಅವರು ಟಿಕೆಟ್ ಕೊಡೋಕ್ಕಾಗಲ್ಲ ಅಂದ್ವಿ, ಅವರು ಆ ಕಡೆ ಹೋದ್ರು ಅಂತ ಅವ್ರು ಸಹಜವಾಗಿ ಹೇಳಿರ್ತಾರೆ. ಯೋಗೇಶ್ವರ್ ಭವಿಷ್ಯ ಏನಪ್ಪ ಹಾಗಾದರೆ? ಇಲ್ಲಿ ಚೆಕ್ ಮಾಡಿಕೊಂಡಾಗ ನೋಡಿ, ಗೆದ್ದವರಿಗೆ ಈ ಚುನಾವಣೆ ಪ್ರತಿಷ್ಠೆಯ ಜೊತೆಗೆ ಅಧಿಕಾರವನ್ನು ಕೊಟ್ಟರೆ, ಸೋತವರಿಗೆ ಅದು ನಿಖಿಲ್ ಆದರೂ ಸೋಲ್ಲಿ ಅಥವಾ ಯೋಗೇಶ್ವರ್ ಅವರಾದರೂ ಸೋಲ್ಲಿ ರಾಜಕೀಯವಾಗಿ ಅವರ ಭವಿಷ್ಯ ಬಹಳ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ಅಂತ್ಯ ಅಂತ ನಾನು ಹೇಳಲ್ಲ, ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ಚನ್ನಪಟ್ಟಣದಲ್ಲಿ DK ಬ್ರದರ್ಸ್ ವರ್ಸಸ್ HDK ಪ್ರತಿಷ್ಠೆ ಕಣ ಇದು. ದೇವೇಗೌಡರ ಶಪಥ ಇದೆ ಇಲ್ಲಿ. ಕಾಂಗ್ರೆಸ್ ಮೇಲೆ ಇದು ಎಫೆಕ್ಟ್ ಆಗುತ್ತಾ? ಜಮೀರ್ ಹೇಳಿಕೆ ಪರಿಣಾಮ ಇಲ್ಲಿ ನಿಖಿಲ್ ಭವಿಷ್ಯವನ್ನು ಹೇಗೆ ರೂಪಿಸುತ್ತೆ ಅಥವಾ ಯೋಗೇಶ್ವರ್ ಅವರ ಭವಿಷ್ಯವನ್ನು ಏನು ಮಾಡುತ್ತೆ? ಅದು ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ನಾವು ಲಾಭವಾ ನಷ್ಟವಾ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ. ಯೋಗೇಶ್ವರ್ ಪರವಾಗಿ CM DCM ಸಚಿವರು ಸೇರಿ ಘಟಾನುಘಟಿಗಳು ಇಲ್ಲಿ ಒಂದು ಕಡೆ ಪ್ರಚಾರವನ್ನು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಇವತ್ತಿಗೂ ಕೂಡ ಕಾಂಗ್ರೆಸ್ನ ನಾಯಕರು ನಂಬಿಕೊಂಡಿದ್ದಾರೆ. ಅಭಿವೃದ್ಧಿ ಮಂತ್ರವನ್ನು ಕಾಂಗ್ರೆಸ್ ನಾಯಕರು ಜಪಿಸಿದ್ದಾರೆ. ಹಾಗಾಗಿ ಕ್ಷೇತ್ರದಲ್ಲಿ ಯೋಗೇಶ್ವರ್ ಹಿಡಿತದ ಕಾರಣದಿಂದಾಗಿಯೂ ಕೂಡ ಯೋಗೇಶ್ವರ್ ಅಲ್ಲದೆ ಕಾಂಗ್ರೆಸ್ಸಿಂದ ಇನ್ಯಾರೇ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಯೋಗೇಶ್ವರ್ ಅವರಿಗೆ ಬರುವಷ್ಟು ಮತಗಳು ಬರ್ತಾ ಇರಲಿಲ್ಲ ಅಂತಲೇ ಲೆಕ್ಕಾಚಾರ ಇದ್ದದ್ದು. ಕಾರಣ ಯೋಗೇಶ್ವರ್ ಸೋಲ್ಲಿ ಅಥವಾ ಗೆಲ್ಲಿ ಯೋಗೇಶ್ವರ್ ಆ ಭಾಗದಲ್ಲಿ ತೆಗೆದುಕೊಳ್ಳಬಹುದಾದ ಮತಗಳನ್ನು ಸದ್ಯದ ಕಾಂಗ್ರೆಸ್ನ ಯಾವುದೇ ಘಟ ಅಥವಾ ಯಾವುದೇ ಒಬ್ಬ ಅಭ್ಯರ್ಥಿ ಪಡೆದುಕೊಳ್ಳಾರ ಅಂತ ಇತ್ತು. ಆ ಒಂದು ಆತ್ಮವಿಶ್ವಾಸ ಕೂಡ ಕಾಂಗ್ರೆಸ್ ನಾಯಕರಿಗೆ ಇದೆ. ಇತ್ತೀಚೆಗೆ ನಡೆದಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಾಳೆ ಫಲಿತಾಂಶ ಬರ್ತಾ ಇದೆ. ಅದರಲ್ಲಿ 100ಕ್ಕೆ 100% ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ CP ಯೋಗೇಶ್ವರ್ ಅವರು ಗೆಲ್ತಾರೆ. ಅವರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ನಿಜವಾಗಿಯೂ ಕೂಡ ಜನರಿಗೆ ಉಪಯೋಗ ಆಗುವಂಥದ್ದು. ನಮ್ಮ ಜನರಿಗೆ ಒಬ್ಬ ರಾಜಕಾರಣಿಯಾಗಿ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು CP ಯೋಗೇಶ್ವರ್ ಅವರು ಮಾಡಿದ್ದಾರೆ. ಏನು ಅವ್ರು ಮಾಡಿರ್ತಕ್ಕಂಥ ಕೆಲಸ ಅಂತ ಇಡೀ ರಾಜ್ಯ ಅವ್ರನ್ನ ಕೊಂಡಾಡ್ತಾ ಇದೆ. ಆಧುನಿಕ ಭಗೀರಥ ಅಂತ ಬತ್ತಿ ಹೋಗಿದ್ದಂಥ ಕೆರೆ ಕಟ್ಟೆಗಳನ್ನೆಲ್ಲ ತುಂಬಿಸಿ ಇಲ್ಲಿಯ ರೈತರಿಗೆ ಜೀವನಾಡಿಯಾಗಿ ಅವರು ನೀರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಚನ್ನಪಟ್ಟಣದಲ್ಲಿ ನಮ್ಮ ಯೋಗೇಶ್ವರ್ ಅವರು ಒಳ್ಳೆ ಕೆಲಸ ಮಾಡೋರೆ. ಒಂದು 20 ಸಾವಿರದಲ್ಲಿ 100 ಗೆಲ್ತಾರೆ. ನಮ್ಮ DK ಶಿವಕುಮಾರ್ ಸಾಹೇಬರು, ಸುರೇಶ್ ಸಾಹೇಬ್ರವರೆಲ್ಲ, ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಭಾಳ ಕಷ್ಟಪಟ್ಟವ್ರೆ ಅಲ್ಲಿ. ಆಮೇಲೆ 5 ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ. ಸುಮ್ಗೆ ಹೇಳ್ತಾರೆ ಗ್ಯಾರಂಟಿ ಕೊಡಲ್ಲ ಅಂತ. ಗ್ಯಾರಂಟಿ ಎಲ್ಲರಿಗೂ ಬರ್ತಾಯಿದೆ, ನಮಗೂ ಎಲ್ಲರಿಗೂ ಬರ್ತಾಯಿದೆ. ಅವೆಲ್ಲ ಪ್ಲೇಸ್ಮೆಂಟ್ ಆಯ್ತದೆ. ನಾಳೆ 100ಕ್ಕೆ 100 ಯೋಗೇಶ್ವರು ಗೆಲ್ತಾರೆ ಚನ್ನಪಟ್ಟಣದಲ್ಲಿ.